ನಮಸ್ತೆ ಎಲ್ಲರಿಗೂ, ಹೇಗಿದ್ದೀರಾ? ಸೊ ಇವತ್ತಿನ ಒಂದು ಶಾರ್ಟ್ ಏನಕ್ಕಿರುತ್ತೆ ಅಂದರೆ, ಸೊ ಪ್ರಾಬಬಲಿ ನಿಮ್ಮ ಗುರುಗಳು ಆಗಿರ್ಬೋದು, ಸಾಯಿಬಾಬಾ ಆಗಿರ್ಬೋದು, ಸಾಯಿಬಾಬಾನ ನಿಮ್ಮ ತಂದೆ ಸ್ಥಾನದಲ್ಲಿ ಇಟ್ಟಿರ್ಬೋದು, ನಿಮ್ಮ ತಂದೆ ಆಗಿರ್ಬೋದು. ಸೊ ನಿಮ್ಮ ತಂದೆ ಈ ಜಗತ್ತಿನಲ್ಲಿ ಇರಬಹುದು, ಇಲ್ದಲೇ ಇರಬಹುದು, ಕ್ಷಮಿಸಿ. ಸೊ ಇಲ್ಲ ಅಂದರೆ ಅವರ ಕಡೆಯಿಂದ ನಿಮಗೆ ಏನು ಸಂದೇಶ ಇದೆ ಅನ್ನೋದು ಇಲ್ಲಿ ಹೇಳ್ತಾ ಇದ್ದಾರೆ. ಮೈ ಗಾಡ್. ಓಕೆ, ದ ಫಸ್ಟ್ ಕಾರ್ಡ್ ಈಸ್ ಆಲ್ ಈಸ್ ವೆಲ್. ನಿಮ್ಮ ಜೊತೆ ಯಾವುದೋ ಒಂದು ಅದ್ಭುತವಾದ ಶಕ್ತಿ ಯಾವಾಗಲೂ ಜೊತೆಗಿದ್ದೇ ಇರುತ್ತೆ. ಅದು ಶಿವಶಕ್ತಿ ಇರಬಹುದು, ವಿಘ್ನೇಶ್ವರನ ಶಕ್ತಿ ಇರ್ಬೋದು, ದತ್ತಾತ್ರೇಯ ಶಕ್ತಿ ಇರ್ಬೋದು, ಸಾಯಿಬಾಬಾನ ಶಕ್ತಿ ಇರ್ಬೋದು, ಶ್ರೀಕೃಷ್ಣನ ಶಕ್ತಿ ಇರ್ಬೋದು, ಆಂಜನೇಯ ಸ್ವಾಮಿಯ ಶಕ್ತಿ ಇರಬಹುದು. ಸೊ ನಿಮ್ಮೊಡನೆ ಯಾವುದೋ ಒಂದು ಶಕ್ತಿ ಇದೆ. ಸೊ ನಿಮ್ಮ ಸೋಲ್ ಜರ್ನಿ ಕಡೆ ಗಮನ ಕೊಡಿ, ಬಿಕಾಸ್ ಅದನ್ನು ನೀವು ಒಬ್ಬರೇ ಅಚೀವ್ ಮಾಡೋಕ್ಕೆ ಸಾಧ್ಯ. ಸೊ ನೀವು ಭಯಗಳನ್ನು ಪಕ್ಕಕ್ಕಿಟ್ಟು ಆ್ಯಂಡ್ ಮುಂದೇನಾಗುತ್ತೆ ಅನ್ನೋ ಆಶಂಕೆಗಳನ್ನು ಪಕ್ಕಕ್ಕಿಟ್ಟು ನಿಮ್ಮ ಸೋಲ್ ಜರ್ನಿ ಕಡೆ ಗಮನ ಕೊಡಿ. ನಿಮ್ಮ ಭಯಗಳು, ನಿಮ್ಮ ಚಿಂತೆಗಳನ್ನು, ನಿಮ್ಮ ಕೋಪನ, ನಿಮ್ಮನ್ನು ಹರ್ಟ್ ಮಾಡಿರೋರು ಅಥವಾ ನಿಮ್ಮ ಬಗ್ಗೆ ಜಲಸಿನ ಅಥವಾ ನೀವು ಯಾರ ಬಗ್ಗೆನಾರ ಹೊಟ್ಟೆ ಕಿಚ್ಚನ ಇಟ್ಕೊಂಡಿದ್ರೆ ಅದನ್ನು, ಅಥವಾ ನಿಮಗೆ ಯಾವುದೋ ಒಂದು ಹೆಲ್ತ್ ಇಶ್ಯೂಸ್ ಇದೆ ಅದನ್ನು ಈ ಒಂದು ಧ್ವನಿ ಒಳಗೆ ಹಾಕಿ, ಅದನ್ನು ಸುಟ್ಟಾಕಿ. ಯಾಕಂದರೆ ಅಲ್ಲಿ ಸಾಯಿಬಾಬಾ ಇದ್ದಾರೆ, ಅದನ್ನು ಅವರು ತಗೊತಾರೆ. ಓಕೆ. ಆ್ಯಂಡ್ ಡ್ರೀಮ್ಸ್. ಸೊ ಕೆಲವೊಂದು ಸತಿ ನಿಮಗೆ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ ನಿಮ್ಮ ಒಂದು ಕನ್ಸಲ್ಲಿ ಸಿಗುತ್ತೆ. ಸೊ ನಿಮಗೇನಾರ ಮಾತಾಡಬೇಕು ಅನಿಸಿದ್ರೆ ನಿಮ್ಮ ತಂದೆಯೊಡನೆ ಆಗಿರ್ಬೋದು ಅಥವಾ ಆಗಿರ್ಬೋದು, ನೀವು ಏನಾರು ಪ್ರಶ್ನೆ ಇದ್ದರೆ ದಯವಿಟ್ಟು ಮಲಗೋಕ್ಕೂ ಮುಂಚೆ ಪ್ರಶ್ನೆನ ಕೇಳಿ ಮಲ್ಕೊಳ್ಳಿ, ಬಿಕಾಸ್ ನಿಮ್ಮ ಕನಸಲ್ಲಿ ಆ ಉತ್ತರ ನಿಮಗೆ ಸಿಗುತ್ತೆ. ಸೊ ವೆರಿ ನೈಸ್ ಮೆಸೇಜ್ ನಿಮಗೆ. ಆ್ಯಂಡ್ ನೀವು ನಿಮ್ಮ ಸೋಲ್ ಜರ್ನಿ ಕಡೆ ತುಂಬ ಗಮನ ಇಡಬೇಕು. ನೀವು ಪ್ರೊಟೆಕ್ಟೆಡ್ ಇದ್ದೀರಾ, ಸೊ ಭಯ ಪಡೋ ಅವಶ್ಯಕತೆಯೂ ಇಲ್ಲ. ಸೊ ಎಲ್ಲ ಚಿಂತೆಗಳು, ನೋವುಗಳು, ಆಮೇಲೆ ಬೇರೆಯವ್ರ ಬಗ್ಗೆ ಇರೋ ಕೆಲವೊಂದು ಹೊಟ್ಟೆ ಕಿಚ್ಚನ್ನು ನೀವು ಬಿಡಬೇಕಾಗತ್ತೆ ಆ್ಯಂಡ್ ಅದನ್ನು ಧ್ವನಿಗೆ ಅರ್ಪಿಸಿ. ಓಕೆ. ಸೊ ಎಲ್ಲವೂ ಚೆನ್ನಾಗಾಗತ್ತೆ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ. ಟೇಕ್ ಕೇರ್.